ತನು ಕರಗದವರಲ್ಲಿ ಪುಷ್ಪವನೊಲ್ಲೆನಯ್ಯ ನೀನು. ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲೆನಯ್ಯ ನೀನು. ಭಾವ ಶುದ್ಧವಿಲ್ಲದವರಲ್ಲಿ ಪೂಜೆಯನೊಲ್ಲೆನಯ್ಯ ನೀನು. ಶುದ್ಧಾತ್ಮನಲ್ಲದವರಲ್ಲಿ ಮಾಡುವ ನೈವೇದ್ಯವನೊಲ್ಲೆನಯ್ಯ ನೀನು. ಅಂತರಂಗ ಶುದ್ಧವಿಲ್ಲದವರಲ್ಲಿ ಮಾಡುವ ಮಂಗಳಾರತಿಯ ನೊಲ್ಲೆನಯ್ಯ ನೀನು. ಇಂತಿ ತ್ರಿವಿಧ ಶುದ್ಧವಿಲ್ಲದವರಲ್ಲಿ ಅತ್ತಲಾಗಿ ಇಪ್ಪೆ ಕಾಣ ಚನ್ನಮಲ್ಲಿಕಾರ್ಜುನ. ಈ ವಚನದ ಸರಳ ಅರ್ಥ: ಕೇವಲ ಬಾಹ್ಯ ಪೂಜೆ ಪುನಸ್ಕಾರಗಳಿಗಿಂತ ಅಂತರಂಗದ ಶುದ್ಧತೆಗೆ ಅಂದರೆ ಇನ್ನರ್ ಪ್ಯೂರಿಟಿಗೆ ಎಷ್ಟು ಪ್ರಾಮುಖ್ಯತೆ ನೀಡಬೇಕು ಎಂಬುದು ತಿಳಿಸುತ್ತದೆ. ತನು ಕರಗುವುದು ಎಂದರೆ ದೇಹದ ಮೇಲಿನ ಅತಿಯಾದ ವ್ಯಾಮೋಹ ಮತ್ತು ಅಹಂಕಾರ ಕರಗಬೇಕು. ದೈಹಿಕ ಶಿಸ್ತು ಮತ್ತು ಸೇವಾ ಮನೋಭಾವ ಇರಬೇಕು. ಮನ ಕರಗುವುದು ಎಂದರೆ ಕೇವಲ ಯಾಂತ್ರಿಕವಾಗಿ ಪೂಜೆ ಮಾಡುವುದಲ್ಲ, ಮನಸ್ಸಿನಲ್ಲಿ ಭಕ್ತಿ ಮತ್ತು ಪ್ರೀತಿ ಇರಬೇಕು. ಭಾವಶುದ್ಧಿ ಅಂದರೆ ನಾವು ಮಾಡುವ ಕೆಲಸ ಅಥವಾ ಪ್ರಾರ್ಥನೆಯ ಹಿಂದೆ ನಿಸ್ವಾರ್ಥವಾದ ಉದ್ದೇಶವಿರಬೇಕು. ಈ ವಚನದ ಮೂಲ ಸಂದೇಶ ಏನೆಂದರೆ, ನಮ್ಮ ಅಂತರಂಗ ಶುದ್ಧವಾಗಿಲ್ಲದಿದ್ದರೆ ನಾವು ಮಾಡುವ ಯಾವ ಬಾಹ್ಯ ಆಚರಣೆಗಳೂ ದೈವಕ್ಕೆ ತಲುಪುವುದಿಲ್ಲ. ದೇವರು ಇರುವುದು ಗುಡಿಯಲ್ಲಿಲ್ಲ, ಶುದ್ಧವಾದ ಆತ್ಮನಲ್ಲಿ ಮಾತ್ರ ಇದ್ದಾನೆ. ಶರಣ್ ಶರಣಾರ್ಥ್. ಇಷ್ಟಲಿಂಗಕ್ಕೆ ಸರ್ವವೂ ಅರ್ಪಿತವಾಗಲಿ.